ಕನ್ನಡ ಚಿತ್ರರಂಗದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಜನ್ಮದಿನವನ್ನ ಈ ಬಾರಿ ಅಭಿಮಾನಿಗಳು ಹಾಗೂ ಕುಟುಂಬಸ್ಥರು ಪ್ರೇರಣಾ ದಿನವಾಗಿ ಆಚರಿಸಿದ್ದು, ಅದು ಕೇವಲ ಒಂದು ಹುಟ್ಟುಹಬ್ಬದ ಸಂಭ್ರಮವಲ್ಲ, ಭಾವನೆಗಳ ಮಹಾಪೂರವೇ ಆಗಿತ್ತು. ನಗರದ ಕಂಠೀರವ ಸ್ಟುಡಿಯೋ ಆವರಣದಲ್ಲಿರುವ ಅಪ್ಪು ಸಮಾಧಿ ಸುತ್ತ ಬೆಳಗ್ಗಿನಿಂದಲೇ ಸಾವಿರಾರು ಅಭಿಮಾನಿಗಳು ಜಮಾಯಿಸಿ ತಮ್ಮ ನೆಚ್ಚಿನ ನಟನೆಗೆ ಪುಷ್ಪ ನಮನ ಸಲ್ಲಿಸಿದರು. ಅಪ್ಪು ನಮ್ಮೊಂದಿಗಿಲ್ಲ ಎಂಬ ನೋವು 4 ವರ್ಷಗಳಾದರೂ ಕಡಿಮೆಯಾಗಿಲ್ಲ. ಆದರೆ ಅವರ ನೆನಪುಗಳು ಮಾತ್ರ ದಿನದಿಂದ ದಿನಕ್ಕೆ ಇನ್ನಷ್ಟು ಗಾಢವಾಗುತ್ತಿದೆ ಅನ್ನೋದು ಅಲ್ಲಿ ಕಂಡ ದೃಶ್ಯಗಳಿಂದ ಸ್ಪಷ್ಟವಾಗಿತ್ತು. ಕುಟುಂಬದವರಾದ ಅಶ್ವಿನಿ ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಹಾಗೂ ವಿನಯ್ ರಾಜ್ಕುಮಾರ್ ಮತ್ತು ಯುವರಾಜ್ ಕುಮಾರ್ ಸೇರಿದಂತೆ ಕುಟುಂಬಸ್ಥರು ಸಮಾಧಿಗೆ ಭೇಟಿ ನೀಡಿ ಕೇಕ್ ಕತ್ತರಿಸಿ ಅಪ್ಪುವನ್ನು ಸ್ಮರಿಸಿದ ಕ್ಷಣಗಳು ಅಲ್ಲಿ ಸೇರಿದ ಎಲ್ಲರ ಕಣ್ಣಿಗೂ ನೀರು ತರಿಸಿತು. ರಾಘವೇಂದ್ರ ರಾಜ್ಕುಮಾರ್ ಕೂಡ ಅಭಿಮಾನಿಗಳ ಪ್ರೀತಿಗೆ ಕೃತಜ್ಞತೆ ವ್ಯಕ್ತಪಡಿಸಿದರೆ, ಯುವರಾಜ್ ಕುಮಾರ್ ತಮ್ಮ ಚಿಕ್ಕಪ್ಪನ ಜೊತೆಗೆ ಕಳೆದ ಸ್ಮರಣೀಯ ಕ್ಷಣಗಳನ್ನ ನೆನೆದು ಭಾವುಕರಾದರು. ನಮಸ್ಕಾರ. ಚಿಕ್ಕಪ್ಪನ 51ನೇ ಹುಟ್ಟಿದಬ್ಬ. ಪ್ರತಿ ವರ್ಷ ನಾವು ಚಿಕ್ಕಪ್ಪನ ಬರ್ಡೇಗೆ ಯಾವಾಗಲೂ ಕಾಯ್ತಾ ಇದ್ವಿ. ರಾತ್ರಿನ ಎಲ್ಲ ಜನ ಮನೆ ಹತ್ರ ಬರ್ತಾ ಇದ್ರು ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಜೊತೆಗೆ ಅದಾದ್ಮೇಲೆ ಇಡೀ ದಿನ ಮನೆಯಲ್ಲಿ ಜನ ಇರ್ತಾನೆ ಇದ್ರು. ಎಲ್ಲ ಕಡೆಯಿಂದ ಕೇಕ್ಗಳು ತರ್ತಾ ಇದ್ರು. ಆ ದಿನಕ್ಕೆ ಅದು ಸೇಮ್ ನಮ್ಮ ತಾತನ ಬರ್ತ್ಡೇ ಹೇಗಾಗ್ತಿತ್ತು ಅದೇ ರೀತಿ ಚಿಕ್ಕಪ್ಪನ ಆಗ್ತಾ ಇತ್ತು. ಪ್ರತಿ ವರ್ಷ ಈ ದಿನಕ್ಕೆ ಕಾಯ್ತಾ ಇತ್ತು. ಆತರ ಈ ವರ್ಷ ಅಂತ ಹೇಳಕ್ಕಾಗಲ್ಲ. ಏನಂದ್ರೆ ಪ್ರತಿ ವರ್ಷನೂ ನಮ್ಗೆ ಆ ವರ್ಷ ಜ್ಞಾಪಕ ಇರುತ್ತೆ. ಏನಂದ್ರೆ ಇವಾಗ ಏನಂದ್ರೆ ಇವತ್ತಿನ ದಿವಸ ನಾವು ಅದು ಏನ್ ಖುಷಿ ಪಡ್ಬೇಕಾ ಬೇಜಾರ್ ಮಾಡ್ಬೇಕಾ, ಬೇಜಾರಾದ್ರೆ ಗೊತ್ತೇ ಆಗಲ್ಲ. ಒಂದ್ ಸಂತೋಷ ಏನಂದ್ರೆ ಇವತ್ತು ಎಲ್ಲಾ ಏರಿಯಾಗಳಲ್ಲಿ ಎಲ್ಲಾ ಗಲ್ಲಿನೂ ಅವ್ರ ಹಬ್ಬ ತರ ಆಚರಿಸ್ತಾರ ಹುಟ್ಟುಹಬ್ಬನ್ನ. ಎಲ್ಲಾ ಕಡೆ ಕೇಕ್ ಕಟ್ ಮಾಡ್ತವ್ರೆ, ಅನ್ನದಾನ ಮಾಡ್ತವ್ರೆ, ಕೆಲವರು ಬಿರಿಯಾನಿ ಮಾಡಿಸ್ತವ್ರೆ, ಬೇರೆ ಬೇರೆ ತರ ತಿಂಡಿ ಮಾಡಿಸ್ತವ್ರೆ, ತಟ್ಟೆ ಇಡ್ಲಿ ಕೊಡ್ತವ್ರೆ. ಇಲ್ಲಿ ಬೇರೆ ಎಲ್ಲಾ ಕಡೆ ಜನರಿಗೆ ಅನ್ನದಾನ ಆಗ್ತಿದೆ ಅಂದ್ರೆ ರಕ್ತದಾನ ಮಾಡ್ತಿದ್ದಾರೆ. ಅಂದ್ರೆ ಪ್ರತಿ ವರ್ಷ ಅವ್ರ ಹುಟ್ಟುಹಬ್ಬನ ಆಚರಣೆ ಬೇರೆ ಬೇರೆ ರೀತಿ ಮಾಡ್ತಾನೆ ಇದ್ದಾರೆ. ಸಖತ್ ಖುಷಿ ಆಗುತ್ತಪ್ಪ ನಿಜವಾಗಿ. ಅಫ್ಕೋರ್ಸ್ ಅಂದ್ರೆ ನೀವು ಮೊನ್ನೆ ನೋಡ್ಬೋದು ಆಕಾಶ್ ಸಿನಿಮಾ ಯಾವ ತರ ಸೆಲೆಬ್ರೇಷನ್ ಇತ್ತು ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಹೆಂಗಿತ್ತು ಅದೇ ತರನೇ ಇತ್ತು, ಅದೇ ಸೆಲೆಬ್ರೇಷನ್. ಪಾಪ ಎಷ್ಟೊಂದ್ ಜನ ಅಳ್ತಿದ್ರು, ಖುಷಿ ಪಡ್ತಿದ್ರು, ಎಲ್ಲಾ ತರ ಇಮೋಷನ್ಸ್ ಇತ್ತು. ನಿಜವಾಗ್ಲು ನಂಬಕ್ಕಾಗಲ್ಲಪ್ಪ ಇವತ್ತು ಅವರು ನಮ್ ಜೊತೆಗಿದ್ದಾರೆ ಅಂದ್ರೆ ಅದಕ್ಕಿರೋ ಅವ್ರ ಅಭಿಮಾನಿಗಳೇ ಕಾರಣ. ಅವ್ರಿಗೆ ಬರ್ಡೇ ಅಂದ್ರೆ ಎಲ್ಲಾ ಜನರು ನೋಡೋಕೆ ತುಂಬಾ ಇಷ್ಟ ಆಗುತ್ತೆ. ಗಿಫ್ಟ್ಸ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ನಾವು ಪ್ರತಿ ವರ್ಷ ಯೋಚನೆ ಮಾಡ್ತಾ ಇದ್ವಿ ಇವತ್ತು ಏನ್ ಕೊಡೋದು, ಏನ್ ಇಷ್ಟ ಆಗುತ್ತೆ ಅವ್ರಿಗೆ ಯೋಚನೆ ಮಾಡಿ ಕೊಡ್ತಾ ಇದ್ವಿ. ಅವ್ರಿಗೆ ಗಿಫ್ಟ್ಸ್ ಬರ್ಡೇ ಅಂದ್ರೆ ಅವ್ರಿಗೆ ತುಂಬಾ ಅಂದ್ರೆ ಈ ಲೇಟೆಸ್ಟ್ ಗ್ಯಾಜೆಟ್ಸ್ ಏನೇ ಬಂದ್ರು ಸಖತ್ ಇಷ್ಟಪಡೋರು. ಇನ್ಫ್ಯಾಕ್ಟ್ ನಮ್ಗೆಲ್ಲರಿಗೂ ಗೊತ್ತಾಗ ಮುಂಚೆ ಅವರೇ ಫಸ್ಟ್ ಅದನ್ನ ತಗೊಂಡ್ಬಂದ್ಬಿಟ್ಟು ನನ್ಗೆ ವಿನುಗೆಲ್ಲ ಕೊಟ್ಬಿಟ್ಟು ಇದೇನಿದು ಹೊಸ ಗ್ಯಾಜೆಟ್ ನೋಡಿ ಇದು ಅಂತ ಸಖತ್ ಸಪೋರ್ಟ್ ಮಾಡೋರು. ಹೊಸ ಕ್ಯಾಮ್ರಾ ಬಂದ್ರೆ ಏನೇ ಬಂದ್ರು, ಈಗ ಹೊಸ ಲ್ಯಾಪ್ಟಾಪ್ ಬಂದ್ರು. ಇನ್ಫ್ಯಾಕ್ಟ್ ನನ್ಗೆ ವಿನುಗೆ ನಮ್ ಫಸ್ಟ್ ಕ್ಯಾಮ್ರಾ ಫಸ್ಟ್ ಲ್ಯಾಪ್ಟಾಪ್ ಕೊಟ್ಟಿದ್ದೆ ನಮ್ ಚಿಕ್ಕಪ್ಪ. ಅವ್ರು ನಮ್ ಚಿಕ್ಕಪ್ಪದಂತೂ ಎಲ್ಲಾ ಸಿನಿಮಾ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೀನಿ. ಇನ್ಫ್ಯಾಕ್ಟ್ ನನ್ ಜ್ಞಾಪಕ ಇದೆ ಅಪ್ಪು ಸಿನಿಮಾಗೆ ನಾನು ನಮ್ಮ ಅಣ್ಣ ನಮ್ಮ ತಾತನ ಜೊತೆನೂ ನೋಡಿದ್ದು ನನ್ನ ಜ್ಞಾಪಕ ಇದೆ. ಸರ್ ಈಗ ಸರ್ ಅಪ್ಪು ಸರ್ ಬರ್ತ್ಡೇ ಬಂದ ಪ್ರತಿ ವರ್ಷ ಒಂದು ವಿಡಿಯೋ ವೈರಲ್ ಆಗುತ್ತೆ. ನಾನು ಇರಲ್ಲ ಊರಲ್ಲಿ, ಈ ಸಲ ನೆಕ್ಸ್ಟ್ ಟೈಮ್ ಸಿಗ್ತೀನಿ, ಈ ಸಲ ಬೇಡ ಅಂತ ಹೇಳಿ ಅದು ನೋಡಿದಾಗೆಲ್ಲ ಬೇಜಾರಾಗುತ್ತೆ. ಅದನ್ನೇ ನಾನು ಹೇಳಿದ್ನಲ್ಲ, ಈಗ ಇವತ್ತು ಒಂದ್ ಕಡೆ ಖುಷಿ ಆಗುತ್ತೆ, ಅವ್ರ ಹುಟ್ಟುಹಬ್ಬ ಎಲ್ಲಾರು ಈ ತರ ಆಚರಣೆ ಮಾಡ್ತಿದ್ದಾರೆ. ಅಂಡ್ ಅದೇ ತರ ಬೇಜಾರು ಆಗುತ್ತೆ ಅವ್ರು ನಮ್ಮ ಜೊತೆ ಇಲ್ಲ ಅಂತ. ಬಟ್ ಇಲ್ಲ ಅಂತ ನಾನು ಅನ್ಕೊಳಲ್ಲ. ಇವತ್ತು ಇಲ್ಲಿ ಪ್ರತಿಯೊಬ್ರು ಮುಖ ನೋಡಿದ್ರು ನಮ್ ಚಿಕ್ಕಪ್ಪನ ಕಾಣಿಸ್ತಾರೆ. ಯಾರಿಗೆ ಚಿಕ್ಕಪ್ಪ ಅಂದ್ರೆ ತುಂಬಾ ವರ್ಷ ತುಂಬಾ ಚಿಕ್ಕ ಗಿಫ್ಟ್ ಕೊಡ್ತಿರ್ತೀವಿ. ಆ ವರ್ಷ ಗೊತ್ತಿರುತ್ತೆ ಒಂದು ಐಡಿಯಾ ಅಲ್ಲಿ ಚಿಕ್ಕಪ್ಪ ಏನ್ ಇಷ್ಟ ಆಗುತ್ತೆ, ಇಲ್ಲ ಹೊಸದೇನು ಮಾರ್ಕೆಟ್ಗೆ ಬಂದಿರುತ್ತೆ, ಇಲ್ಲ ಒಂದು ಜಾಸ್ತಿ ಅಂದ್ರೆ ಟಿ ಶರ್ಟ್ ಆಗಿರ್ಬೋದು, ಇಲ್ಲ ಎಕ್ಸಸೈಸ್ ಒಂದು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಆ ತರ
ಟಿ ಶರ್ಟ್ ಅಂತೂ ಪ್ರತಿ ವರ್ಷ ಒಂದು ಟಿ ಶರ್ಟ್ ಕೊಟ್ಟೇ ಕೊಡ್ತೀನಿ. ನೀವು ಇನ್ಫ್ಯಾಕ್ಟ್ ಅವ್ರದ್ದು ಹಳೆ ವಿಡಿಯೋಸ್ ಯಾವುದೇ ತೆಗೆದ್ರು ರಾತ್ರಿ ಅವ್ರು ಹಾಕೋ ಟಿ ಶರ್ಟ್ ನಾನು ಇನ್ನೂ ಕೊಟ್ಟಿರೋ ಟಿ ಶರ್ಟ್. ಫಸ್ಟ್ ಅವ್ರ ಒಂದು ಟಿ ಶರ್ಟ್ ಹಾಕೊಂಡ್ಬರೋರು ನಾವು ಗಿಫ್ಟ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ಹೋಗಿ ಚೇಂಜ್ ಮಾಡ್ಕೊಂಡ್ಬರೋರು. ಯಾವಾಗ್ಲೂ ಅಂತೂ ಅದಂತೂ ನೆನಪಿದೆ. ಟಿ ಶರ್ಟ್ ಅಂತೂ ಫಸ್ಟ್ ಅದನ್ನೇ ಹಾಕೋರು. ಅದು ಸಿನಿಮಾ ಅನೌನ್ಸ್ಮೆಂಟ್ ಆದಷ್ಟು ಬೇಗ. ಅದು ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದೀನಿ ನಾನು, ಇವತ್ತಿಲ್ಲ, ಆದಷ್ಟು ಬೇಗ. ಥ್ಯಾಂಕ್ ಯು. ಅವನಿಂದ ತುಂಬಾ ಕಷ್ಟ ಆಗುತ್ತೆ. ಆದ್ರೂ ಅಭಿಮಾನಿಗಳು ಮಾತ್ರ ವರ್ಷ ವರ್ಷ ಜಾಸ್ತಿ ಆಗ್ತಾನೆ ಇದ್ದಾರೆ. ಅವ್ನು ಮಾಡಿರೋ ಸಮಾಜ ಸೇವೆ ಇಲ್ಲಿವರೆಗೆ ಅಡ್ಗೆ ಬರ್ತಾ ಇದೆ. ಅವ್ನು ನಮ್ಮ ಜೊತೆ ಇಲ್ಲ ಅಂದ್ರೆ ನಮ್ಗೆ ಕಷ್ಟಪಟ್ಟರೆ ಅಭಿಮಾನಿಗಳು ನಮ್ಮ ಜೊತೆ ಇರ್ತಾರೆ. ಅವ್ರಿಗೆ ನಾವು ಚಿರಋಣಿ ಆಗಿರ್ತೀವಿ. ನಮ್ಮ ಮೇಲೆ ಅದೇ ಪ್ರೀತಿ ತೋರಿಸ್ತಾ ಇದ್ದಾರೆ. ತುಂಬಾ ಜನ ಅವ್ರು ಮಾಡಿದ ಸೇವೆನ ಪಾಲಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಲಿ. ಅಭಿಮಾನಿ ದೇವರುಗಳು ನಿಮಗೆ ನಾವು ಚಿರಋಣಿ ಆಗಿರ್ತೀವಿ. ಯಾವತ್ತಂದ್ರೆ ಹುಟ್ಟಿದ್ರಿ ಅನ್ನೋಂಥ ಒಂದು ಯೋಚನೆ ಇರುತ್ತೆ. ನಿಮ್ಮ ಹತ್ರ ಯಾವತ್ತಾರ ಆ ಕನಸುಗಳನ್ನ ಅಂದ್ರೆ ಮುಂದೆ ಹಿಂಗೆ ಮಾಡಬೇಕು ಜರ್ನಿ ಅನ್ನೋದು ಕನಸ್ಕೊಂಡಿದ್ದು ಈಗ ನೆನಪಿಲ್ಲ. ಇಷ್ಟು ವರ್ಷ ಅಪ್ಪವ್ರು ಇದ್ದಿದ್ರಲ್ಲಿ ಏನೆಲ್ಲ ಸಾಧನೆ ಮಾಡ್ಬೋದು? ಸಮಾಜ ಸೇವೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು. ಇನ್ನು ಚೆನ್ನಾಗಿ ದೊಡ್ಡದಾಗಿ ಮಾಡ್ತಾ ಇದ್ರು. ಬಟ್ ಎಲ್ಲ ಬೇಗ ಎಂಡಾಗೋಯ್ತು. ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಯಾರಿಗೂ ಹೇಳ್ತಿರ್ಲಿಲ್ಲ. ಅವನು ಒಳ್ಳೆ ದಿನ ಯಾರಿಗೂ ಹೇಳ್ತಾ ಇರ್ಲಿಲ್ಲ. ಅವನ ಪಾಡಿ ಮಾಡೋನು. ನಿಮಗೂ ಕೂಡ ಎಲ್ಲರೂ ಖುಷಿಯಾಗೋ ವಿಚಾರ. ನಿಮಗೆ ಡೆಫಿನೆಟ್ ಕೊಟ್ಟಿದ್ದು ಸಂವಿಧಾನದಲ್ಲಿ, ರಾಯರ ಸಂವಿಧಾನದಲ್ಲಿ. ನಾನೊಬ್ಬ ಬಾಕಿ ಇದ್ದೆ ಕುಟುಂಬದಲ್ಲಿ, ನನಗೂ ಕೊಟ್ಟಿದ್ದಾರೆ. ಅದು ರಾಯರ ಸಂವಿಧಾನದಲ್ಲಿ ಕೊಟ್ಟಿದ್ದು ಎಲ್ಲರೂ ಖುಷಿ ಕೊಟ್ಟಿದ್ದೀರಾ? ನಾನು ಆಫೀಸರ್ ಮಾಡ್ಬೇಕಾದ್ರೆ ಹುಟ್ಟಿದ್ದು ನಮ್ಗೆ ಅದೇ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಅದು ತುಂಬಾ ಖುಷಿ ಆಗುತ್ತೆ. ಎಲ್ಲ ಅಭಿಮಾನಿ ದೇವರುಗಳಿಗೆ ಸೇರುತ್ತೆ. 2021 ಅಕ್ಟೋಬರ್ 29ರಂದು ಹೃದಯಾಘಾತದಿಂದ ಅಕಾಲಿಕವಾಗಿ ಅಗಲಿದ ಪುನೀತ್ ರಾಜ್ಕುಮಾರ್ ಅವರ ಕೊರತೆ ಇಂದು ಕೂಡ ಕನ್ನಡಿಗರ ಮನಸ್ಸಿನಲ್ಲಿ ತುಂಬಲಾರದ ಖಾಲಿತನವಾಗಿದೆ. ಆದರೆ ಅವರ ಜೀವನ ಶೈಲಿ, ಸಮಾಜಮುಖಿ ಕೆಲಸಗಳು ಮತ್ತು ಸರಳತೆ ಇವೆಲ್ಲವೂ ಅವರನ್ನ ಜೀವಂತವಾಗಿಯೇ ಉಳಿಸಿಕೊಂಡಿವೆ ಅನ್ನೋದು ಅಭಿಮಾನಿಗಳ ಮಾತುಗಳಲ್ಲಿ ಸ್ಪಷ್ಟವಾಗಿತ್ತು. ಜನ್ಮದಿನದ ಅಂಗವಾಗಿ ಸಮಾಧಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿದ್ದು, ಕೆಲ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಇನ್ನು ಕೆಲವರು ಅಪ್ಪು ಅವರ ಫೋಟೋಗಳನ್ನು ಹಿಡಿದು ಜೈಕಾರ ಹಾಕಿದರು. ಅವರ ಸಿನಿಮಾಗಳ ಡೈಲಾಗ್ಗಳನ್ನು ಹೇಳುತ್ತಾ ನೆನೆದರು. ಕೆಲವರು ಕಣ್ಣೀರಿಟ್ಟು ಭಾವುಕರಾದ ದೃಶ್ಯಗಳು ಅಲ್ಲಿ ಕಂಡುಬಂದವು. ವಿಶೇಷವಾಗಿ ಒಬ್ಬ ಮಹಿಳೆ ಪುರಿಯಿಂದ ಮಾಡಿದ ಹಾರವನ್ನ ಸಮಾಧಿಗೆ ಅರ್ಪಿಸಿದ್ದು ಎಲ್ಲರ ಗಮನ ಸೆಳೆಯಿತು. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಹಲವೆಡೆಗಳಿಂದ ಬಂದ ಅಭಿಮಾನಿಗಳು ರಕ್ತದಾನ ಶಿಬಿರ, ಅನ್ನ ಸಂತರ್ಪಣೆ, ಗೀತಗಾಯನ ಮೊದಲಾದ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಪ್ರೇರಣಾ ದಿನ ಅನ್ನೋದು ನಿಜಕ್ಕೂ ಅರ್ಥಪೂರ್ಣವಾಗಿತ್ತು. ದೇಶ ವಿದೇಶಗಳಿಂದಲೂ ಅಭಿಮಾನಿಗಳು ಬಂದು ನಮನ ಸಲ್ಲಿಸಿದ್ದು ಅಪ್ಪುವಿನ ಪ್ರಭಾವ ಎಷ್ಟು ದೊಡ್ಡದು ಅನ್ನೋದಕ್ಕೆ ಸಾಕ್ಷಿಯಾಯಿತು. ಇದಕ್ಕೆ ಜೊತೆಯಾಗಿ ಅಪ್ಪು ಹುಟ್ಟುಹಬ್ಬದ ಪ್ರಯುಕ್ತ ಮರು ಬಿಡುಗಡೆಯಾದ ಆಕಾಶ್ ಸಿನಿಮಾ ಈಗ ಹೊಸ ಚಿತ್ರದಂತೆಯೇ ಭರ್ಜರಿಯಾಗಿ ಪ್ರದರ್ಶನ ಕಾಣುತ್ತಿದೆ. ಥಿಯೇಟರ್ಗಳಲ್ಲಿ ಅಭಿಮಾನಿಗಳು ಹಬ್ಬದ ವಾತಾವರಣ ಸೃಷ್ಟಿಸಿ ಡ್ಯಾನ್ಸ್ ಮಾಡುತ್ತಾ, ಕೇಕ್ ಕತ್ತರಿಸುತ್ತಾ ಸ್ಕ್ರೀನ್ ಮುಂದೆ ಸಂಭ್ರಮಿಸುತ್ತಿದ್ದಾರೆ. ಕೆಲ ಕಡೆಗಳಲ್ಲಿ ಫಸ್ಟ್ ಡೇ ಫಸ್ಟ್ ಶೋಗೆ ಇರುವ ಕ್ರೇಜ್ ಹಾಗೆ ಪ್ರತಿಕ್ರಿಯೆ ಸಿಗುತ್ತಿದ್ದು, ಅಪ್ಪು ಇನ್ನು ಜೀವಂತ ಅನ್ನೋ ಭಾವನೆ ಮತ್ತೆ ಮೂಡಿಸುತ್ತಿದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ವರ್ಷದ ಜನ್ಮದಿನ ಆಚರಣೆ ಕೇವಲ ನೆನಪಿನ ದಿನವಾಗಿರಲಿಲ್ಲ. ಅದು ಅಪ್ಪು ಅವರ ಜೀವನ, ಅವರ ಮೌಲ್ಯಗಳು ಮತ್ತು ಅಭಿಮಾನಿಗಳ ಪ್ರೀತಿಯ ಮಹೋತ್ಸವವಾಗಿತ್ತು. ಅಪ್ಪು ದೇಹದಿಂದ ನಮ್ಮೊಂದಿಗಿಲ್ಲದಿದ್ದರೂ ಅವರ ಹೆಸರು, ಅವರ ನಗು, ಅವರ ಸರಳತೆ ಇವೆಲ್ಲವೂ ಕನ್ನಡಿಗರ ಹೃದಯದಲ್ಲಿ ಸದಾ ಕಾಲಕ್ಕೂ ಉಳಿಯುವಂತದ್ದೇ ಆಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.